20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಇಲ್ಲ, 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಸಂಸಾರ ನಡೆಸಬೇಕು, ಮಕ್ಕಳು ಓದಿಸ್ಬೇಕು, ಜೀವನ ಕಷ್ಟ ಆಗೋಗ್ಬಿಟ್ಟಿದೆ. ಬೇರೆ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ಇಲ್ಲ, ಸಾಲ ತಗೊಂಡ್ರೆ ಸಾಲ ತೀರಿದೆ. 10 ವರ್ಷ ಆಗಿದೆ ಗಂಟೆ ತಗೊಂಡಿದ್ದು. ಅದು ಹಳೇದಿತ್ತು, ಹಳೇದು ಓದಿ ಇದು 10 ವರ್ಷ ಆಯಿತು. ಇದು ಸಾಲ ಇಲ್ಲ. ಇವಾಗ ಮನೆ ಜೀವನ ಮಕ್ಕಳು ಓದಿಸೋಕ್ಕೆ ಬಾಡಿಗೆ ಕಟ್ಟಬೇಕು. ತುಂಬಿಸ್ತಾ ಇದ್ದೀರಾ? ಇಲ್ಲ, ಆಗೋಗ್ಬಿಟ್ಟು ಅದಕ್ಕೆ ಬಂದೆ. ಇವಾಗ ಫುಲ್ ಇಲ್ಲ ಆಗ್ಬಿಟ್ಟಿದೆ. ಇಲ್ಲ ಎಲ್ಲೂ ಟೌನ್ಗೆ ಹೋಗಿ ಬರ್ಬೋದು ಅಷ್ಟಿದೆ ಅಷ್ಟೇ. ನೆನ್ನೆ ಮುಗಿದಾಗಿ ಇತ್ತು, ಇವಾಗ ಆಗೋಗ್ಬಿಟ್ಟಿದೆ. ಇಲ್ಲ, ಗ್ಯಾಸ್ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ವೆಂಕಟೇಶ್ ಅಂತ ನನ್ನ ಹೆಸರು. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಇದೆಲ್ಲ ನಮ್ಗೆ ತೊಂದರೆ ಆಗ್ತಾಯಿದೆ. ನಮ್ದೇನಿಲ್ಲ, ಇಬ್ಬಂದಿ ಆಗಿದೆ ಅಷ್ಟೇ. ಆಗುತ್ತೆ. ನನ್ನ ಹೆಸರು ಮಧುಕುಮಾರ್ ಅಂತ. ಒಂದು 14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೆ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಇವಾಗ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತಿದೆ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ? ನಮ್ಮ ಜೀವನ ನಡೆಸೋದು ಹೆಂಗೆ? ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಸ್ಕೂಲ್ ಮಕ್ಕಳಿಗೆ ಹೆಂಗೆ, ಊಟಕ್ಕೆ ಹೆಂಗೆ, ನಮ್ಗೆ ಈ ಥರ ಆಗೋದ್ರೆ ಹೆಂಗೆ? ಗ್ಯಾಸೇ ಬರ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಸ್ಟಾಕ್ ಇಲ್ಲ ಅಂತ ಇದೆ. ಅಲ್ಲ, ನೆನ್ನೆಯಿಂದ ಸ್ಟಾಕ್ ಇಲ್ಲ ಅಂತ ಇದೆ. ಇವತ್ತು ಮಧ್ಯಾಹ್ನ ಆದ್ರೂ ಬಂದಿಲ್ಲ ಗ್ಯಾಸು. ಹೆಂಗೆ ನಾವು ಜೀವನ ಮಾಡೋದು? ಇದನ್ನೇ ನಂಬ್ಕೊಂಡು ಆಟೋ ಓಡಿಸ್ತಾ ಇದ್ದೆ. ಇದನ್ನೇ ನಂಬ್ಕೊಂಡು ಇದೇ ಜೀವನ ನಮ್ಮದು. ಬೇರೆ ಕೆಲಸ ಏನೂ ಇಲ್ಲ. ಮತ್ತು ಏನು ಇದು ಮಾಡೋಕ್ಕೂ ಆಗಲ್ಲ. ನಮ್ಮ ಜೀವನನೇ ಇದು, ಆಟೋ ಓಡಿಸೋದೇ ಜೀವನ. ಇದರಿಂದ ಚೀಟಿಗಳು, ಫೈನಾನ್ಸು, ಮತ್ತು ಸ್ಕೂಲ್ ಮಕ್ಕಳಿಗೆ ಆಹಾರಕ್ಕೆ, ಅವ್ರಿಗೆ ಫೀಸ್ಗಳು, ಮತ್ತು ಜೀವನ ನಡೆಸೋಕ್ಕೆ, ಆಹಾರಕ್ಕೆ, ಊಟಕ್ಕೆ ಇದಾಗುತ್ತೆ. ಅಂಥದ್ರಲ್ಲಿ ನಾವು ಈ ಥರ ಮಾಡಿಬಿಟ್ರೆ 2 ದಿನದಿಂದ ಗ್ಯಾಸ್ ಇಲ್ಲ. ಸ್ಟಾಕ್ ಇಲ್ಲ. ಆ ಬ್ಯಾಂಕಲ್ಲೂ ಇಲ್ಲ, ಈ ಬ್ಯಾಂಕಲ್ಲೂ ಇಲ್ಲ. ಟೋಟಲ್ ಎನರ್ಜೀಸ್ ಮ್ಯಾನೇಜರ್ ನಾವು ಚಿಕ್ಕಬಳ್ಳಾಪುರ. ನಮಗೆ ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಸದ್ಯ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆಯವರು, ಎಲ್ಲ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಸ್ಟಾಕು ಕಡಿಮೆ ಇದೆ ಸರ್. ಇರೋ ಸ್ಟಾಕಲ್ಲೇ ನಮಗೆ ಒಂದು 2-3 ದಿನ ಆಗೋದು. ಸುತ್ತಲೇ ಎಲ್ಲರೂ ಬರೋ ಕಾರಣದಿಂದ ನಮಗೆ ಸ್ಟಾಕ್ ಬೇಗ ಖಾಲಿಯಾಗಿದೆ. ಈಗ ನೆಕ್ಸ್ಟ್ ಯಾವಾಗ ಬರುತ್ತೋ ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ. ಬರುತ್ತೋ ಇಲ್ಲ ಅದು ಗ್ಯಾರಂಟಿ ಇಲ್ಲ ಸರ್. ದಿನಕ್ಕೆ ಗ್ರಾಹಕರು ಅಂತ ತುಂಬ ಜನ ಇದ್ದಾರೆ ಸರ್. ಸುಮಾರು ಸಾವಿರಾರು ಆಟೋಗಳಿದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ. ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಕೆಲವರು ಬಾಗೇಪಲ್ಲಿಯಿಂದ ಬಂದು ಇಲ್ಲಿ ವೇಟ್ ಮಾಡಿ ತಿಳ್ಕೊಂಡು ಆಮೇಲೆ ಅವರು ಆಟೋ ಇಲ್ಲೇ ಬಿಟ್ಬಿಟ್ಟು ಬಸ್ಗೆಲ್ಲ ಹೋಗ್ತಾ ಇದ್ದಾರೆ. ವಾಪಸ್ ಹೋಗೋಕ್ಕೂ ಗ್ಯಾಸ್ ಇಲ್ಲ ಅವ್ರ ಹತ್ರ. ಆ ಸಮಸ್ಯೆನೂ ಆಗ್ತಾಯಿದೆ. ಲೋಕಲ್ ಆಟೋಗಳೆಲ್ಲ ಆಲ್ಮೋಸ್ಟ್ ಫೋನ್ ಮಾಡಿಬಿಟ್ಟು ವಿಚಾರಿಸ್ತಾ ಇದ್ದಾರೆ. ಸ್ಟಾಕ್ ಬಂದಮೇಲೆ ಹೇಳ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ.